ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ವಿರೂಪಾಕ್ಷಲಿಂಗ ದೇವಸ್ಥಾನ ಸಮಾಧಿ ಮಠದ ಪರಮ ಪೂಜ್ಯ ಶ್ರೀ ಪ್ರಾಣಲಿಂಗ ಮಹಾಸ್ವಾಮಿಗಳು ಇವರಿಂದ ಸುದ್ದಿಗೋಷ್ಠಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಕಾರ್ಯಕ್ರಮ ನಡೆಯಲಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶ್ರೀ ವಿರೂಪಾಕ್ಷಲಿಂಗ ಪ್ರಸನ್ನ ಆಧಾರದ ಆಮಂತ್ರಣವನ್ನ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ 4ನೇ ಗುರು ಆರಾಧನಾ ನಿಮಿತ್ತವಾಗಿ ಶುಕ್ರವಾರ ದಿನಾಂಕ 2/1/2026 ಸಂಜೆ 4 ಗಂಟೆಗೆ ಶೋಭಾ ಯಾತ್ರೆಯನ್ನ ಶ್ರೀ ಮಹಾದೇವ ಮಂದಿರ ಮಹಾದೇವ ಗಲ್ಲಿಯಿಂದ ಶ್ರೀ ವಿರೂಪಾಕ್ಷಲಿಂಗ ದೇವಸ್ಥಾನ ಸಮಾಧಿ ಮಠದವರೆಗೆ ನಡೆಯುತ್ತೆ ಅಂತ ಹೇಳಿದ್ರು. ತದನಂತರ ಸಂಜೆ 5 ಗಂಟೆಗೆ ನುಡಿ ನಮನ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಜಗದ್ಗುರು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ದಗಿರಿ ಮಠ ಕಣೇರಿ ಕೊಲ್ಲಾಪುರ ನೇತೃತ್ವವನ್ನ ಪರಮ ಪೂಜ್ಯ ಶ್ರೀ ಪ್ರಾಣಲಿಂಗ ಮಹಾಸ್ವಾಮಿಗಳು ಮಠಾಧೀಶರು ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠ ನಿಪ್ಪಾಣಿ ಶ್ರೀಗಳ ಆಶೀರ್ವಚನ ಹಾಗೂ ಅತಿಥಿಗಳ ನುಡಿ ಮತ್ತು ಮಹಾಪ್ರಸಾದವನ್ನ ಏರ್ಪಡಿಸಲಾಗಿದೆ. ಸಕಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಜ್ಯರ ಆಶೀರ್ವಚನ ಮತ್ತು ಮಹಾಪ್ರಸಾದದ ಲಾಭ ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡಿದ್ದಾರೆ. ಜ್ಞಾನಯೋಗಿ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಂಗಳ 3ನೇಯ ಗುರು ಆರಾಧನಾ ಕಾರ್ಯಕ್ರಮ, ನುಡಿ ನಮನ ಕಾರ್ಯಕ್ರಮ. ಆ ಕಾರ್ಯಕ್ರಮ ಪರಮ ಪೂಜ್ಯ ಅದೃಶ್ಯ ಕಾಡ ಸಿದ್ದೇಶ್ವರ ಅಪ್ಪಾಜಿಯವರು 5 ಗಂಟೆ ಮೆರವಣಿಗೆ ಕಾರ್ಯಕ್ರಮ, 6ರಿಂದ 7 8ರವರೆಗೆ ಸಮಾಧಿ ಮಠದಲ್ಲಿ ಕಾರ್ಯಕ್ರಮ ಜರುಗುತ್ತದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿ. 2/2026 ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಕೋರುವವರು ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠ ವಿಶ್ವಸ್ತ ಮಂಡಳಿ ಸೇರಿ ನಿಪ್ಪಾಣಿ ಹಾಗೂ ಗ್ರಾಮೀಣ ಭಾಗದ ಎಲ್ಲಾ ಭಕ್ತರು ದಿನಾಂಕ ಶುಕ್ರವಾರ 2/1/2026 ಸಂಜೆ 4 ಗಂಟೆಗೆ ಹಾಜರಿರಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಮತ್ತು ದೆಹಲಿಯ ವಿಶೇಷ ಪ್ರತಿನಿಧಿಗಳು ಆದ ಪ್ರಕಾಶ್ ಹುಕ್ಕೇರಿ, ನಿಪ್ಪಾಣಿ ಕ್ಷೇತ್ರದ ಶಾಸಕಿಯರು ಆದ ಶಶಿಕಲಾ ಜೊಲ್ಲೆ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ಶ್ರೀ ಪರಮ ಪೂಜ್ಯ ಶ್ರೀ ಪ್ರಾಣಲಿಂಗ ಮಹಾಸ್ವಾಮಿಗಳು ವಿರೂಪಾಕ್ಷಲಿಂಗ ಸಮಾಧಿ ಮಠ ಇವರು ತಿಳಿಸಿದ್ದಾರೆ. ಭಕ್ತಿ ಸೇವೆ ಶ್ರೀ ಮಹೇಶ್ವರ ಕೋ ಆಪ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ನಿಪ್ಪಾಣಿ, ದುಮಾಲೆ ಕಾಂಪ್ಲೆಕ್ಸ್, ಚಿಕ್ಕೋಡಿ ರೋಡ್, ನಿಪ್ಪಾಣಿ ಇವರು ಆಯೋಜನೆ ಮಾಡಿದ್ದಾರೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.